ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಸರಿತನ್ಗೆ ಎಲ್ಲ ವಿಷಯನೂ ಗೊತ್ತಾಗಿರುತ್ತೆ. ವಿವೇಕ್ ಮದುವೆ ಮಾಡ್ಕೊಂಡ್ ಬಂದಿರೋದು ಮೋನಿಕಾನಲ್ಲ ಗೌರಿನ ಅಂತ ಗೊತ್ತಾಗಿರುತ್ತೆ. ಆಗ ಸರಿತಾ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು ಮನೆಯವರೆಲ್ಲರೂ ಬೈಯೋಕೆ ಶುರು ಮಾಡ್ತಾಳೆ. ಅಲ್ಲ, ನಮ್ಮ ಅಣ್ಣಂಗ್ ಹುಷಾರಿಲ್ಲ ಅಂತ ನಾನು ಹೋಗ್ತಾ ಇರುವಾಗ ನೀವೆಲ್ಲ ನಂಗೆ ಏನಂತ ಮಾತು ಕೊಟ್ಟಿದ್ರಿ? ನನ್ನ ಮಗನ ಮದುವೆನ ಅದ್ದೂರಿಯಾಗಿ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದಿಲ್ವಾ? ಆದ್ರೆ ಇವಾಗ ನೀವು ಮಾಡಿರೋದೇನು? ಈ ಗೌರಿನ ಇವನಿಗೆ ಗಂಟು ಹಾಕಿದ್ದೀರಾ? ಈ ಗೌರಿ ನೆರಳಂದ್ರೆ ಅವನಿಗೆ ಆಗಲ್ಲ ಅಂತವಳನ್ನ ಅವನಿಗೆ ಮದುವೆ ಮಾಡಿಸಿದ್ದೀರಾ? ಇವಳ ಜೊತೆ ಅವನು ಜೀವನ್ ಪರ್ಯಂತ ಇರ್ತಾನೆ ಅಂತ ನೀವೇಗ ಅನ್ಕೊಂಡ್ರಿ? ಅಲ್ಲ, ಸ್ವಲ್ಪನಾದ್ರೂ ಬುದ್ಧಿ ಬಿಡುವ ನಿಮ್ಗೆ ಅಂತ ಎಲ್ರು ಬೈಯೋಕೆ ಶುರು ಮಾಡ್ತಾಳೆ. ಈ ಕಡೆ ಮೋನಿಕಾ ಇನ್ನು ಅನಿಕೆ ಜೊತೆ ಹೋಟೆಲ್ ರೂಮ್ ಅಲ್ಲಿ ಇರ್ತಾಳೆ. ಆಗ ಅನಿಕೆ ಐಸ್ ಕ್ರೀಮ್ ನ ತಗೊಂಡ್ ಬಂದು ಮೋನಿಕಾಗೆ ತಿನ್ಸೋಕೆ ಶುರು ಮಾಡ್ತಾನೆ. ಚೆನ್ನಾಗಿದೆಯಾ ಚಿನ್ನ ಐಸ್ ಕ್ರೀಮು? ಇದು ನಿನಗೆ ಇಷ್ಟವಾದ ಫ್ಲೇವರ್ ಅಲ್ವಾ ಅಂತ ಕೇಳ್ತಾ ಇರುವಾಗ, ಹಾ ಹೌದು, ಇದು ನನಗೆ ಇಷ್ಟನೇ ಅಂತ ಮೋನಿಕಾ ಹೇಳ್ತಾಳೆ. ಇದೇ ಐಸ್ ಕ್ರೀಮ್ ನಾನು ಮುಂದೆ ನಮ್ಮ ಮದ್ವೆ ಆದ್ಮೇಲೆ ದುಬೈನಲ್ಲಿ ಬುರ್ಜ್ ಖಲೀಫಾ ಇದೆಯಲ್ಲ ಅಲ್ಲಿ ತಿನ್ನಿಸ್ತೀನಿ ಅಂತ ಹೇಳಿದಾಗ, ಓ ರಿಯಲಿ ನೈಸ್ ಚಿನ್ನು ಅಂತ ಇಬ್ರು ಮಾತಾಡ್ಕೋತಾ ಇರ್ತಾರೆ. ಆಗ ಅನಿಕೇತ್, ಅಲ್ಲ ಒಂದಿನ ಆದ್ರೂ ಇನ್ನು ಯಾರು ನನಗೆ ಫೋನೇ ಮಾಡಿಲ್ಲ, ಅಲ್ಲಿ ಏನ್ ನಡೀತಾ ಇರ್ಬೋದು? ನಾನು ಅನ್ಕೊಂಡಿರೋ ಪ್ಲಾನು ಸಕ್ಸಸ್ ಆಯ್ತಾ ಏನು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಮನಸ್ಸಲ್ಲೇ ಚಿಂತೆ ಮಾಡ್ತಾ ಇರ್ತಾನೆ. ಆಗ ಮೋನಿಕಾ, ಏನಾಯ್ತು ಅನಿಕೇತ್, ಏನ್ ಚಿಂತೆ ಮಾಡ್ತಾ ಇದೀಯಾ ಅಂತ ಕೇಳಿದಾಗ, ಅದು ಹಾಗಲ್ಲ, ದುಬೈಗೆ ಹೋದ್ಮೇಲೆ ನಿನಗೆ ಯಾವ ಡೈಮಂಡ್ ನೆಕ್ಲೆಸ್ ಕೊಡಿಸ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ ಪದೇ ಪದೇ ಬುರುಡಿನೇ ಬಿಡ್ತಾ ಇರ್ತಾನೆ. ಈ ಕಡೆ ಮನೇಲಿ ಕಾಳೆ ಅವತಾರದಲ್ಲಿ ಸರಿತಾ ನಿಂತ್ಕೊಂಡು ಎಲ್ರನ್ನೂ ಒಂದೇ ಸಮನೆ ದಬಾಯಿಸ್ತಾ ಇರ್ತಾಳೆ. ಅಲ್ಲ ವಿವೇಕ್, ನಿನಗಾದ್ರೂ ಬುದ್ಧಿ ಬೇಡವೇನೋ? ಅವ್ರು ಒತ್ತಾಯ ಮಾಡಿದ್ರು ಅಂತ ಇವಳು ಕೂತಿಗೆ ಯಾಕೋ ತಾಳೆ ಕಟ್ಟದೆ? ಇವಳ ಜೊತೆ ಬಾಳ್ಬೇಕಾದಿರೋನು ನೀನು, ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಬೇಡವೇನೋ ಅಂತ ಮಗನ್ನ ಬೈತಾ ಇರ್ತಾಳೆ. ಆಗ ವಿವೇಕ್, ಅಲ್ಲಮ್ಮ ಸ್ವಲ್ಪ ಕೇಳು, ಯಾಕಂದ್ರೆ ನಾನು ತಾಳಿ ಕಟ್ಲೇಬೇಕಾದಂತ ಪರಿಸ್ಥಿತಿ ಬಂದ್ಬಿಡ್ತು. ಮೀಡಿಯಾದವರು ಹೊರಗಡೆ ನಮ್ಮ ಮರ್ಯಾದೆ ತೆಗೆಕೆ ಅಂತ ನಿಂತ್ಕೊಂಡ್ಬಿಟ್ಟಿದ್ರು. ಅಷ್ಟಕ್ಕೂ ಈ ಗೌರಿ ಬೇರೆ ಯಾರು ಅಲ್ಲ, ಆ ಮೋನಿಕನ್ ತಂಗಿ. ಇವರೆಲ್ಲ ಸೇರ್ಕೊಂಡು ದೊಡ್ಡ ಡ್ರಾಮಾ ಮಾಡಿದ್ರು. ಇವರೇನು ದೊಡ್ಡ ಶ್ರೀಮಂತರಲ್ಲಮ್ಮ, ಇವರೆಲ್ಲ ಪ್ಲಾನ್ ಮಾಡ್ಕೊಂಡೆ ನಮ್ಮ ಮರ್ಯಾದೆ ತೆಗೆಕೆ ಅಂತ ಬಂದಿದ್ರು ಅಂತ ಹೇಳಿದಾಗ, ಏನು ಇವಳು ಆ ಮೋನಿಕನ್ ತಂಗಿನ? ಹಾಗಿದ್ರೆ ಏನೋ ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಾರೆ ಇವರು. ಅಲ್ಲ ಮಾವ, ನಿಮ್ಗಾದ್ರೂ ಬುದ್ಧಿ ಬೇಡವಾ? ಅವ್ರು ಇಷ್ಟೆಲ್ಲ ಮಾಡಿದ್ರು ಅವ್ರ ಮಗಳನ್ನ ಈ ಮನೆ ಸೊಸೆ ಮಾಡ್ಕೊಂಡ್ ಬಂದಿದ್ದೀರಲ್ಲ, ಬೇಡ ಅಂತ ಬರೋಕ್ಕಾಗಲ್ವಾ? ನನ್ನ ಮಗಂಗೇನು ಬೇರೆ ಕಡೆ ಹೆಣ್ಣೆ ಸಿಗ್ತಾ ಇರ್ಲಿಲ್ವಾ ಏನೋ ಅಂತ ಬೈತಾ ಇರ್ತಾಳೆ. ಆಗ ಅತ್ತೆ, ಏನಮ್ಮ ಏನ್ ಮಾತಾಡ್ತಾ ಇದೀಯ ನೀನು? ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಅವನು ಆ ಹುಡುಗಿಗೆ ತಾಳಿ ಕಟ್ಟಿದ್ದಾನೆ ಅಂದ್ಮೇಲೆ ಅವಳ ಸೊಸೆ ಮಾಡ್ಕೊಳ್ಳೋದು ನಮ್ಮ ಧರ್ಮ, ನಮ್ಮ ಮರ್ಯಾದೆ ಪ್ರಶ್ನೆ ಅಂತ ಹೇಳಿದಾಗ, ಅತ್ತೆ ನೀವು ಸುಮ್ನಿರಿ, ಇದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ಅಂತ ಮತ್ತೆ ಪದೇ ಪದೇ ಬೈಯೋಕೆ ಶುರು ಮಾಡೇ ಬಿಡ್ತಾಳೆ. ಅಲ್ಲ, ನೀವೆಲ್ಲ ಒಪ್ಕೊಂಡ್ರು ನಾನ್ ಮಾತ್ರ ಈ ಹುಡುಗಿನ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋದೇನೇ ಇಲ್ಲ. ಏ ನಡಿಯೇ ಆಚೆ, ನಡಿಯೇ ಆಚೆ ಅಂತ ಗೌರಿನ ಬೈಯೋಕೆ ಶುರು ಮಾಡ್ತಾಳೆ. ಆಗ ಗೌರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಆಗೋದಿಲ್ಲ ಪಾಪ, ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ವಿವೇಕ್ ಮಾತ್ರ ಏನೋ ಮಾತಾಡದೆ ಅವರಮ್ಮನ ಮುಖನೇ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಈ ಕಡೆ ಮನೇಲಿ ಕಾಂತ ತುಂಬಾನೇ ಬೇಜಾರು ಮಾಡ್ಕೊಂಡು ಮಗಳನ್ನೇ ನೆನ್ಸ್ಕೊಂಡು ಅಳ್ತಾ ಇರ್ತಾಳೆ. ಈ ಕಡೆ ಚಿನ್ನುಗೆ ಕಾಲ್ ಬಂದಿರುತ್ತೆ. ಆ ಕಾಲಲ್ಲಿ ಮೋನಿಕಾನ್ ಬಗ್ಗೆ ವಿಚಾರಿಸ್ತಾ ಇರ್ತಾರೆ. ಆಗ ಚಿನ್ನು, ಏನೋ ಮೋನಿಕಾನ, ಅವಳು ಬೆಳಗ್ಗೆನ ಸತ್ತೋದ್ಲು ಅಂತ ಹೇಳಿದಾಗ ಕಾಂತಲಕ್ಷ್ಮಿ ಆ ಕಡೆ ನೋಡ್ತಾಳೆ. ಇವಳು ಅಕ್ಕನ ಸತ್ತೋದ್ಲು ಅಂತ ಹೇಳ್ತಾ ಇದ್ದಾಳಲ್ಲ ಅಂತ ಅನ್ಕೋತಾ ಇರುವಾಗ, ಚಿನ್ನು, ಏನೋ ಮೋನಿಕಾಕನ, ಅವಳು ಸತ್ತೋದ್ಲು, ಅವಳ ಜೊತೆಗೆ ಹೇಳ್ತೀವಿ ಬೇಕಾದ್ರೆ ಬನ್ನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ. ಆಗ ಕಾಂತಲಕ್ಷ್ಮಿ, ಏನೇ ಚಿನ್ನು, ಅಕ್ಕನ ಸತ್ತೋದ್ಲು ಅಂತ ಯಾರಾದ್ರೂ ಹೇಳ್ತಾರೇನೆ? ಅವಳು ಎಷ್ಟೇ ಆದ್ರೂ ನಿಮ್ಮ ಅಕ್ಕ ಅಲ್ವೇನೆ ಅಂತ ಹೇಳಿದಾಗ ವೀರಣ್ಣ ಅಲ್ಲಿಗೆ ಬಂದು, ಏನೇ ಕಾಂತ, ನಿನಗೆ ಏನಾದ್ರು ತಲೆ ಕೆಟ್ಟಿದೇನೆ? ಅವಳು ಅಷ್ಟೊಂದೆಲ್ಲ ನೀನು ಮರ್ಯಾದೆ ತೆಗೆದು ಹೋದ್ರು ಅವಳ ಮೇಲೆ ವ್ಯಾಮೋಹ ಇನ್ನೂ ಹೋಗಿಲ್ವೇನೆ ನಿನಗೆ? ನಿನ್ ಮನ್ಸಿಗೆ ನಾಚಿಕೆನೆ ಆಗಲ್ವೇನೆ? ನಿನ್ನಿಂದ ನನ್ನ ಮಗಳು ಅಲ್ಲಿ ಏನ್ ಪಾಡ ಅನ್ಭವಿಸ್ತಾ ಇದ್ದಾಳೋ ಏನೋ, ನನಗಂತೂ ಅದು ನೆನ್ಸ್ಕೊಂಡ್ರೇನೆ ಚಿಂತೆ ಆಗ್ತಾ ಇದೆ. ತೂ ನಿನ್ ಜನ್ಮಕ್ಕಿಷ್ಟು ಅಂತ ವೀರಣ್ಣ ಕಾಂತಲಕ್ಷ್ಮಿಗೆ ಬೈತಾನೆ. ಈ ಕಡೆ ಸರಿತಾ ಬೈತಾನೆ ಇರ್ತಾಳೆ. ಗೌರಿನ ಆಚೆ ಹೋಗು ಆಚೆ ಹೋಗು ಅಂತ ಪದೇ ಪದೇ ಹೇಳ್ತಾನೆ ಇರ್ತಾಳೆ. ಆಗ ಮಾವ, ಅಲ್ಲ ಸರಿತಾ, ನೀನ್ ಏನು ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಸ್ವಲ್ಪನಾದ್ರೂ ಯೋಚನೆ ಮಾಡ್ತಾ ಇದ್ಯಾ? ಆ ಗೌರಿಗೆ ನಿನ್ ಮಗ ತಾಳಿ ಕಟ್ಟಿದ್ದಾನೆ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಈ ಮದುವೆ ನಡೆದಿಲ್ಲ ಅಂದ್ರೆ ಅವನ್ಗೆ ಜೀವನದಲ್ಲಿ ಮದುವೆ ಆಗಲ್ಲ ಅಂತ ಪುರೋಹಿತರು ಹೇಳಿದ್ರು. ಅದಕ್ಕೆ ಈ ಮದುವೆನ ಹೇಗಾದ್ರೂ ಮಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ ಅಂತ ಹೇಳ್ತಾರವಾಗ, ಇಲ್ಲ ಮಾವ, ನೀವೇನ್ ಹೇಳಿದ್ರು ನಾನು ಕೇಳಲ್ಲ. ಈ ಮನೆ ಸೊಸೆ ಆಗಕ್ಕೆ ಇವಳಿಗೆ ಕನಿಷ್ಠ ಯೋಗ್ಯತೆನೂ ಇಲ್ಲ. ಅಂತವಳು ನಾನು ಈ ಮನೆಗೆ ಅದು ನನ್ನ ಸೊಸೆಯಾಗಿ ನಾನು ಒಪ್ಕೊಳ್ಳೋದೇ ಇಲ್ಲ ಅಂತ ಪದೇ ಪದೇ ಹೇಳ್ತಾನೆ ಇರ್ತಾಳೆ. ಮಾವ ಎಷ್ಟು ಹೇಳಿದ್ರು ಅವಳಿಗೆ ಬುದ್ಧಿನೇ ಬರ್ತಾ ಇರೋದಿಲ್ಲ. ಆಗ ಚಂಚಲ ಪ್ಲಾನ್ ಮಾಡ್ತಾಳೆ. ಓ ಇವಳು ಇಷ್ಟು ಮಾತಾಡ್ತಾ ಇದ್ದಾಳೆ, ಇವ್ರೇನು ಅವಳ ಮೇಲೆ ರಿಯಾಕ್ಟೇ ಮಾಡ್ತಾ ಇಲ್ಲ, ಸುಮ್ಮನೆ ಆಗ್ತಾ ಇದಾರಲ್ಲ. ಮತ್ತೆ ಇವಳು ಗೌರಿ ಆಚೆ ಹೋಗ್ಬಿಟ್ರೆ ಮುಗೀತು ಕತೆ
ಮತ್ತೆ ಇವನಿಗೆ ಬೇರೆ ಯಾವ್ದಾದ್ರು ಮದುವೆ ಮಾಡ್ಬಿಡ್ತಾರೆ ಅಷ್ಟೇ, ಅಷ್ಟಕ್ಕೆ ನಾನು ಅವಕಾಶ ಕೊಡಬಾರ್ದು ಅಂತ ಅನ್ಕೊಂಡು ಸರಿತನ ಹತ್ರ ಬಂದು, ಏನ್ ಸರಿತಾ ನೀನು, ಸ್ವಲ್ಪನಾದ್ರೂ ಯೋಚನೆ ಮಾಡು, ಆ ಹುಡುಗಿದೇನೂ ತಪ್ಪಿಲ್ಲ, ಅವಳಮ್ಮ ಮಾಡಿದ ನಾಟಕಕ್ಕೆ ಅವಳು ಬಲಿಯಾದ್ಲು ಅಷ್ಟೇ, ನಾವೇ ಒಪ್ಸಿ ಅವಳನ್ನ ಮದುವೆ ಮಾಡಿಸಿದ್ವಿ, ವಿವೇಕ್ ಅವಳಿಗೆ ತಾಳಿ ಕಟ್ಟಿದಾನೆ ಅಂದ್ಮೇಲೆ ನಮ್ಮ ಮರ್ಯಾದೆ ಹೋಗಲ್ವಾ ಇವಾಗ ಅವಳನ್ನ ಆಚೆ ಕಳ್ಸಿದ್ರೆ? ಇದೇನಾ ನಮ್ಮ ಪರಂಪರೆ, ಇದೇನಾ ನಮ್ಮ ಸಂಪ್ರದಾಯ, ನಮ್ಮ ಮಂತನ ಎಂಥದ್ದು? ನಾವು ಈ ತರ ಮಾಡಿದೀವಿ ಅಂತ ಹೊರಗಡೆ ಗೊತ್ತಾದ್ರೆ ಜನ ನಮ್ಗೆ ಚೀಮಾರಿ ಹಾಕಲ್ವಾ? ಸ್ವಲ್ಪ ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇರುವಾಗ ಆಗ ಸರಿತಾ, ಇಲ್ಲ ಚಂಚಲ, ನಿಮ್ಮ ಮಾತನ್ನ ನಾನು ಕೇಳೋದೇ ಇಲ್ಲ, ಯಾಕಂದ್ರೆ ನಾನು ಇದಕ್ಕೆ ಅವಕಾಶ ಮಾಡ್ಕೊಡಲ್ಲ, ನಾಳೆ ಬದುಕೋನು ನನ್ನ ಮಗನಿಗೆ ಅವಳಂದ್ರೆ ಇಷ್ಟನೇ ಇಲ್ಲ, ಅಂಥದ್ರಲ್ಲಿ ಅವನ ಜೊತೆಯಾಗಿರೋಕೆ ನಾನು ಬಿಡೋದೇ ಇಲ್ಲ. ಏ ಗೌರಿ, ಕೇಳ್ತಾ ಇಲ್ವೇನೋ ನಿನಗೆ ಆಚೆ ಹೋಗು ಅಂತ ಹೇಳಿ? ಹೋಗ್ತಾ ಇರೇ ನೀನು, ನಿನಗೆ ಈ ಮನೇಲಿ ಇರೋಕೆ ಯಾವ ಯೋಗ್ಯತೆನೂ ಇಲ್ಲ ಅಂತ ಬೈತಾನೆ ಇರ್ತಾಳೆ. ಸೊ ಇಲ್ಲಿಗೆ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೋಲಿವರೆಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್.